ಪೌರಾಡಳಿತ ಸಚಿವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅಧೋಗತಿಗೆ ತಲುಪಿಬಿಟ್ಟಿದೆ. ಜನ ಇದರಿಂದ ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಗಬ್ಬೆದ್ದು ನಾಡ್ತಾ ಇದೆ ಇಂದಿರಾ ಕ್ಯಾಂಟೀನ್. ಪೌರಾಡಳಿತ ಸಚಿವರ ತವರಲ್ಲೇ ಈ ಸ್ಥಿತಿ. ಎತ್ತ ನೋಡಿದ್ರೂ ಕಸದ ರಾಶಿ. ಸಾರ್ವಜನಿಕ ಶೌಚಾಲಯ ಪಕ್ಕದಲ್ಲೇ ಕಾಂಗ್ರೆಸ್ ಕನಸಿನ ಯೋಜನೆಯ ಕ್ಯಾಂಟೀನ್. ಇನ್ನೊಂದ್ ಕಡೆ ಕೆಟ್ಟು ನಿಂತಿರುವ ವಾಟರ್ ಫಿಲ್ಟರ್. ಇವೆಲ್ಲದ್ರಿಂದ ಇಂದಿರಾ ಕ್ಯಾಂಟೀನ್ ಗಬ್ಬೆದ್ದು ನಾಡ್ತಾ ಇದೆ. ಈ ದೃಶ್ಯಗಳು ಕಂಡುಬಂದಿದ್ದು ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆ ಬೀದರ್ನಲ್ಲಿ. ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವ ಕ್ಯಾಂಟೀನ್ ಗಬ್ಬೆದ್ದು ನಾಡ್ತಾ ಇದೆ. ಜನ ಮೂಗು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ. ಅಲ್ಲದೆ ಈ ದುಸ್ಥಿತಿಯಲ್ಲೇ ಊಟ ಮಾಡುವ ಸ್ಥಿತಿ ಇದೆ. ಅಜಿಗೆ ಸರ್ ಹೊಲಸು ವಾಸನೆ ಅದ, ಸಂಡಸ್ ಅದ, ಬಾತ್ರೂಮ್ ಅದ, ಎಲ್ಲ ಅದ ಸರ್. ಇಲ್ಲೇನು ಕ್ಲೀನ್ ಇಲ್ಲ, ಏನಿಲ್ಲ. ನಮ್ಮಲ್ಲಿ ಶಾಸಕರು ಏನು ಅದಕ್ಕೆ ದುರುಪಯೋಗ ಮಾಡಿಕೊಳ್ಳತ್ತಾರ. ಪೌರಾಡಳಿತ ಕಾರ್ಮಿಕರು ಅವ್ರು ಏನ್ ಮಾಡ್ತಾರ, ಸಿಎಂಸಿದವರು ಏನು ಅದು ನಿರ್ಲಕ್ಷ್ಯ ತೋರ್ಲತ್ತಾರ. ಬೀದರ್ ನಗರದಲ್ಲಿ 3 ಇಂದಿರಾ ಕ್ಯಾಂಟೀನ್ಗಳಿದ್ದು ನಗರಸಭೆ ಮತ್ತು ಆಸ್ಪತ್ರೆಯ ಆವರಣದಲ್ಲಿ 2 ಕ್ಯಾಂಟೀನ್ಗಳಿವೆ. ಇದರ ಪಕ್ಕದಲ್ಲೇ ಸಾರ್ವಜನಿಕ ಶೌಚಾಲಯ ಇದ್ದು ಜನ ನಿತ್ಯ ಪರದಾಡುವಂತಾಗಿದೆ. ಏನಿಲ್ಲ ಸರ್, 3 ತಿಂಗಳಾಯ್ತು ಶಾರ್ಟ್ ಸರ್ಕ್ಯೂಟ್ ಲಿಂದ ಕೆಟ್ಟೋಗಿದೆ. 3 ತಿಂಗಳು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಬೋರಿಂಗ್ ನೀರಂತೂ ನಾವು ಕಂಟಿನ್ಯೂ ಅದೇ ಯೂಸ್ ಮಾಡ್ತೀವಿ. ಅದೇ ಬೋರ್ನಿಂದ ಅದು ಓಪನ್ ಆಗುತ್ತಿತ್ತು, ಅದು ಶಾರ್ಟ್ ಸರ್ಕ್ಯೂಟ್ಲಿಂದ ಕೆಟ್ಟೋಗಿದೆ ಅಷ್ಟೇ. ಫಿಲ್ಟರ್ ಇಲ್ಲ, ಅದು ಬೋರಿಂಗ್ ನೀರು ಸರ್ ಪೂರ ಇದು ಕೆಟ್ಟೋಗಿದೆ ಸರ್. ಇದು ಇವಾಗ ಹೇಳ್ತಲ್ಲ, ಅದು ಕಂಟಿನ್ಯೂ ಇದೆ. ಯಾವಾಗ ಉತ್ಪತ್ತಿ ಆಗಿದೆ ಅವಾಗ ಕಂಟಿನ್ಯೂ ಇದೆ ಸರ್. ಮಳೆ ನೀರು ಕಂಟಿನ್ಯೂ ಸೋರುತ್ತೆ ಸರ್. ಸ್ಮೈಲು ಯಾವಾಗ ಮಳೆ ಬರುತ್ತೆ ಅವಾಗ ಸ್ಮೈಲ್ ಬರುತ್ತೆ. ಮೊದಲೇ 100% ಇತ್ತು ಸರ್, ಈಗ ಅದು 50% ಮುಗಿದೋದ್ರಲ್ಲಿ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ರೋಗಗ್ರಸ್ತವಾಗಿ ನರಳ್ತಾ ಇದೆ. ಈಗಲಾದರೂ ಸಚಿವರು ತಮ್ಮ ಸರ್ಕಾರದ ಕನಸಿನ ಯೋಜನೆಗೆ ಶಕ್ತಿ ತುಂಬಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಎಲ್ರಿಗೂ ಮಳೆ ಅಂದ್ರೆ ಖುಷಿ, ಸಂತೋಷ. ಆದ್ರೆ ಆ ಗ್ರಾಮಕ್ಕೆ ಮಳೆಗಾಲ ಶಾಪವಾಗ್ಬಿಟ್ಟಿದೆ. ಜಿಟಿ ಜಿಟಿ ಮಳೆಯಾದ್ರೆ ರಸ್ತೆ ಇಲ್ಲದೆ ಪರದಾಡುವ ಸ್ಥಿತಿ. ಇದ್ಯಾವುದಪ್ಪ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಒಂದೆಡೆ ರೈತರ ಮೊಗದಲ್ಲೇ ಮಂದಹಾಸ ಮೂಡಿದ್ರೆ ಮತ್ತೊಂದೆಡೆ ಜನರು ಪರದಾಡ್ತಾ ಇದ್ದಾರೆ. ಆದ್ರೆ ಚಿಕ್ಕಮಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಜನ ಕಂಗಾಲಾಗ್ತಾರೆ. ಯಾಕಂದ್ರೆ ಕಳಸದಿಂದ ಕಾಳಗೋಡು, ಕಾರ್ಲೆ, ಈಚಲಹೊಳೆ, ನಾಗಮಕ್ಕಿ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಯಲ್ಲಿನ ಗುಂಡಿಗಳು ಜೀವಕ್ಕೆ ಅಪಾಯವನ್ನ ತರ್ತಾ ಇವೆ. ಊರಿಗೆ ಹೋಗೋಣ ಅಂತ ಹೊರಟ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಮಧ್ಯದಲ್ಲಿ ಅರ್ಧ ಡಂಬರ್ ಮಾಡಿದ್ದಾರೆ, ಅರ್ಧ ಕಾಂಕ್ರೀಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಯಾವುದೇ ರೀತಿ ಸರಿಯಾಗಿ ಮಾಡಿಲ್ಲ. ಅದು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಬರೀ ಗುಂಡಿ, ಅಲ್ಲಿ ನೋಡು ಬರೀ ಗುಂಡಿ, ಇಲ್ಲಿ ನೋಡು ಗುಂಡಿ. ಎಲ್ಲ ಕಡೆನೂ ರೋಡ್ ಹಾಳಾಗಿದೆ. ಮಳೆಗಾಲ ಬಂತು ಅಂದರೆ ಭಾರಿ ಸ್ಕೂಲ್ ಮಕ್ಕಳಿಗೆ ಭಾರಿ ದುರ್ವ್ಯವಸ್ಥೆ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಕಳ್ಕೋಡೆ ಆಗಲಿ, ಈಚೋಳೆ ಆಗಲಿ, ಎಲ್ಲರಿಗೂ ಇದೊಂದೇ ರೋಡು ಸಂಪರ್ಕ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ಅವರಲ್ಲಿ ಕೇಳ್ಕೊಂತೀವಿ. ಈ ರಸ್ತೆಯಲ್ಲಿ ಓಡಾಡಿದ್ರೆ ವಾಹನ ಸವಾರರಿಗೆ ನರಕದ ದರ್ಶನವಾಗುತ್ತೆ. ಕಾಲ್ನಡಿಗೆಯಲ್ಲೇ ಸಾಗೋರಿಗೆ ಮಾತ್ರ ಇನ್ನಿಲ್ಲದ ಕಂಟಕ ಎದುರಾಗುತ್ತೆ. ಎಲ್ಲಿ ಗುಂಡಿ ಇದೆಯೋ ಜಾರಿ ಬಿದ್ರೆ ಏನಪ್ಪಾ ಅಂತ ಭಯದಲ್ಲೇ ಸಾಗುವಂತಾಗಿದೆ. ಶಾಲಾ ಮಕ್ಕಳಂತೂ ಮಳೆಗಾಲದಲ್ಲಿ ಶಾಲೆಗೆ ಹೋಗೋದಕ್ಕೆ ಭಯ ಪಡ್ತಾರೆ. ಬರುವಾಗ ಎಲ್ಲಿ ಹೋಗಕ್ಕಾಗಲ್ಲ. ಮತ್ತೆ ಈಗ ಬೈಕಲ್ಲಿ ಬರೋದಾದ್ರೆ ಜಾರದು, ಬೀಳ್ತೀವಿ. ಬೆಳಗ್ಗೆ ಹೊಂಡ ಗುಂಡಿ ಎಲ್ಲ ಬೀಳ್ತೀವಿ. ಹಂಗಾಗಿ ನಮಗೆ ಸರಿ ರೋಡ್ ಸರಿ ಇಲ್ಲ. ಮತ್ತೆ ಕಾರ್ಲೆ ಎಲ್ಲಾದ್ರೂ ಹೋಗೋದಾದ್ರೂ ನಡ್ಕೊಂಡೇ ಹೋಗ್ಬೇಕು. ಮತ್ತೆ ರೋಡ್ ಸರಿ ಇಲ್ಲ. ಹಂಗಾಗಿ ಮತ್ತೆ ಹೊಳೆ ಎಲ್ಲ ಬಂದಾಗ ನಾವ್ ಎಷ್ಟು ಸಲ ಸುದ್ದಿ ಮಾಡಿದ್ರು ಅವರು ಏನು ಹೇಳ್ತಾನೆ ಇಲ್ಲ. ಮತ್ತೆ ರೋಡನ್ನು ಸರಿ ಮಾಡಿಸ್ತಿಲ್ಲ. ಅರ್ಧಕ್ಕೆ ಮಾಡಿಸಿ ಮತ್ತೆ ಸೀದಾ ಹೋಗ್ತಿದ್ದಾರೆ. ಇಲ್ಲೆಲ್ಲ ಸರಿನೇ ಮಾಡಿಸ್ತಿಲ್ಲ ಅವರು. ಕಳಸ, ಕಾಳಗೋಡು, ಕಾರ್ಲೆ ರಸ್ತೆಯಲ್ಲಿ ಸಿಮೆಂಟ್ ರಸ್ತೆ ಕೂಡ ಇದೆ. ಇನ್ನುಳಿದ ರಸ್ತೆ ಗುಂಡಿಮಯವಾಗಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಇಲ್ಲಿನ ಜನ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.